ಜಿಲ್ಲೆಯ ಎಲ್ಲ ಜನರಿಗೆ ಆತ್ಮೀಯ ಸ್ವಾಗತ. ನಾವು 2025-26ನೇ ಸಾಲಿನ ಫಲಪುಷ್ಪ ಪ್ರದರ್ಶನ ಹಾಗೂ ಮಲೆನಾಡು ಕರಕುಶಲ ಉತ್ಸವ ಇದೇ ತಿಂಗಳು 24ರಿಂದ 27ನೇ ತಾರೀಕು ನಾವು ನಡೆಸ್ತಾ ಇದ್ದೀವಿ. ಈ ದಿನ ಜನರಿಗೆ ನಾವು ಉದ್ಘಾಟನೆ ಇಟ್ಕೊಂಡಿದ್ದೀವಿ. ತಾವೆಲ್ಲರೂ ಬಂದು ಈ ಒಂದು ಫಲಪುಷ್ಪ ಪ್ರದರ್ಶನ ಹಾಗೂ ಮಲೆನಾಡು ಕರಕುಶಲ ಉತ್ಸವನ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲೆಲ್ಲರಿಗೂ ಕೋರ್ಕೊಳ್ತೀನಿ. ಈ ಉತ್ಸವದಲ್ಲಿ ಮೊದಲನೇದಾಗಿ ನಮ್ಮ ನಾಡಿನ ಶಿವಮೊಗ್ಗ ಜಿಲ್ಲೆಯ ಮಲೆನಾಡಿನ ಪ್ರವಾಸ ತಾಣಗಳಾದ ಶಿವಪ್ಪನಾಯಕನ ಕೋಟೆ ಹಾಗೂ ಬಳ್ಳಿಗಾವಿ ದೇವಸ್ಥಾನ ಹಾಗೂ ಜೋಗ ಜಲಪಾತದ ಒಂದು ಮರುಸೃಷ್ಟಿ ಮಾಡಿದ್ದೀವಿ. ಫಲಪುಷ್ಪ ಪ್ರದರ್ಶನದಲ್ಲಿ ಒಂದು ಮರುಸೃಷ್ಟಿ ಮಾಡಿದ್ದೀವಿ. ಅದಲ್ಲದೆ ಆಕರ್ಷಣೆ ಏನು ಅಂದರೆ, ನಮ್ಮ ರಾಜ್ಯಾದ್ಯಂತ ಹಾಗೂ ರಾಷ್ಟ್ರಾದ್ಯಂತ ಕರಕುಶಲ ವಸ್ತುಗಳನ್ನ ನಾವು ಇಲ್ಲಿ ಪ್ರದರ್ಶನ ಮಾಡಿದ್ದೀವಿ. ಉದಾಹರಣೆಗೆ ಚನ್ನಪಟ್ಟಣ ಟಾಯ್ಸು, ಚಿಕ್ಕಬಳ್ಳಾಪುರ ಲೆದರ್ ಐಟಮು, ನಮ್ಮ ಮಲೆನಾಡಿನ ಮಣ್ಣಿನ ಆಭರಣಗಳು, ಮಣ್ಣಿನ ವಸ್ತುಗಳು ಹಾಗೂ ಹಸೆ ಚಿತ್ತಾರ ಹಾಗೂ ಮೈಸೂರು ಸಿಲ್ಕ್ ಸ್ಯಾರೀಸು, ಪಂಚಮಲಿ ಸಿಲ್ಕ್ ಸ್ಯಾರೀಸು, ಪಶ್ಚಿಮ ಕಾಶ್ಮೀರ್ ಸಿಲ್ಕ್ ಸ್ಯಾರೀಸು, ಇತರೆ ರಾಷ್ಟ್ರಾದ್ಯಂತ ಯಾವ್ಯಾವ ಕರಕುಶಲ ವಸ್ತುಗಳಿದ್ದಾವೆ ಅವನ್ನೆಲ್ಲ ಪ್ರದರ್ಶನ ಮಾಡಿದ್ದೀವಿ. ಇದು ಮೊಟ್ಟ ಮೊದಲ ಬಾರಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೀತಿದೆ. ಮೈಸೂರು ಸಿಲ್ಕ್ ಸ್ಯಾರೀಸು ಮೈಸೂರು ಬಿಟ್ಟು ಪ್ರಪ್ರಥಮ ಬಾರಿಗೆ ಬೇರೆ ಜಿಲ್ಲೆಯಲ್ಲಿ ಎಲ್ಲರೂ ಆಯೋಜಿಸಿದ್ರೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲೇ. ಹಾಗಾಗಿ ಜನರು ಇದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾನು ತಮ್ಮಲ್ಲೆಲ್ಲ ಕೇಳ್ಕೊಳ್ತೀನಿ. ಅದಲ್ಲದೆ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಗಳಿಸಿದಂಥ ರೈತರು ತಮ್ಮ ಹಣ್ಣುಗಳನ್ನ ಪ್ರದರ್ಶನ ಮಾಡಿದ್ದಾರೆ. ಅದು ತಾವೆಲ್ಲರೂ ಬಂದು ನೋಡಲೇಬೇಕಾಗಿರೋಂಥ ಒಂದು ಪ್ರದರ್ಶನ. ಎಲ್ಲ ರೈತರ ಬಾಂಧವರಿಗೆ ಹಾಗೂ ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಜನರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು, ಇದು ರೈತರ ಒಂದು ಮೇಳ ಮತ್ತು ಮಹಿಳೆಯರ ಒಂದು ಮೇಳ. ತಾವೆಲ್ಲರೂ ಬಂದು ಇದನ್ನು ಯಶಸ್ವಿ ಮಾಡಿಸ್ಕೊಳ್ಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಧನ್ಯವಾದಗಳು. ನಾನಿವಾಗ ಶಿವಮೊಗ್ಗ ಫ್ರೀಡಮ್ ಪಾರ್ಕ್ನಲ್ಲಿ ಫಲಪುಷ್ಪ ಪ್ರದರ್ಶನ ಮತ್ತು ಸಿರಿಧಾನ್ಯ ಮೇಳದಲ್ಲಿದ್ದೀನಿ. ಇಲ್ಲಿ ಜೋಗದ ಸಿರಿದು ಫ್ಲವರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಶಿವಪ್ಪನಾಯಕಂದು ಸ್ಟ್ಯಾಚು ಎಲ್ಲದನ್ನು ಹೂವಿನಲ್ಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಸಿರಿಧಾನ್ಯದಲ್ಲಿ ರಂಗೋಲಿ ಆರ್ಟ್ ಮಾಡಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಮಳಿಗೆಗಳು ಪ್ರತಿಯೊಂದು ಮಳಿಗೆನೂ ವಿಶೇಷವಾಗಿದೆ. ಎಲ್ಲರಿಗೂ ಒಂದು ವಿಶೇಷವಾದ ವ್ಯವಸ್ಥೆ ಮಾಡಿ ಈ ಮೇಳಕ್ಕೆ ಕೊಟ್ಟಿದ್ದಾರೆ. ಎಲ್ಲದೂ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಈ ಮೇಳಕ್ಕೆ ಒಂದು ಸ್ಟಾಲ್ಗೋಸ್ಕರ ಬಂದಿದ್ದೀನಿ. ಸ್ಟಾಲ್ನಲ್ಲಿ ನಮ್ಮದು ಸಿರಿಧಾನ್ಯ ಉತ್ಪನ್ನಗಳು ಇದೆ. ಹಾಗೆ ಬಾಳೆ ದಿಂಡು ಮತ್ತು ಬಾಳೆ ಕಾಯ್ದು ಪ್ರಾಡಕ್ಟ್ಸ್ಗಳನ್ನು ನಾವಿಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ. ಇಷ್ಟು ದಿನ ನಮ್ಮ ಊರಿನಲ್ಲೇ ನಮ್ಮ ಮನೆಯಲ್ಲೇ ನಾನು ಮಾಡಿ ಹೊರಗಡೆ ಎಲ್ಲ ಕಳಿಸ್ಕೊಡ್ತಾ ಇದ್ದೆ. ಇದು ಫಸ್ಟ್ ಟೈಮ್ ನನಗೆ ಇಲ್ಲೊಂದು ಅವಕಾಶ ಕೊಟ್ಟು ಕೃಷಿ ಇಲಾಖೆನವರು ಕರೆಸಿದ್ದಾರೆ. ನಮಗೆ ಸ್ಟಾಲೆಲ್ಲ ಅವರೇ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಒಳ್ಳೆ ರೆಸ್ಪಾನ್ಸ್ ಸಿಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನನ್ನ ಹೆಸರು ಮಾಲತಿ ಶರ್ಮಾ ಅಂತ. ನಂದು ಶಿವಮೊಗ್ಗ ಡಿಸ್ಟಿಕ್ ಸಾಗರ ತಾಲೂಕು ತಲವಾಟ ಅಂತ ಊರು. ಮಹಿಳೆಯರಿಗೆ ಈ ಥರ ಮೇಳಗಳನ್ನು ಮಾಡೋದು ತುಂಬ ಅನುಕೂಲ ಅಂತ ಅನಿಸ್ತಾ ಇದೆ. ಯಾಕಂದರೆ ಎಲ್ಲರೂ ಮನೇಲಿ ಕೂತು ಮಾಡ್ತಾರೆ, ಬಟ್ ಎಕ್ಸ್ಪೋಸ್ ಆಗೋಕ್ಕೆ ಒಂದು ಅವಕಾಶ ಇರಲ್ಲ. ಈ ಥರ ಬರೋದ್ರಿಂದ ಒಂದು ನಾವು 10 ಜನಕ್ಕೆ ಹೊಸ ಪರಿಚಯ ಆದಂಗೆ ಆಗತ್ತೆ. ನಮಗೆ ಅವಾಗ ಉತ್ಪನ್ನಗಳ ಮಾರಾಟಕ್ಕೂ ಅನುಕೂಲ ಆಗತ್ತೆ ಅಂತ ನನ್ನ ಅನಿಸಿಕೆ. ನನ್ನ ಹೆಸರು ಮಾಲತಿ ಶರ್ಮಾ. ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ 63ನೇ ವರ್ಷದ 63ನೇ ವರ್ಷದ ಫಲಪುಷ್ಪ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾವು ಸಹ ಕಳೆದ 2 ವರ್ಷಗಳಿಂದ ಇಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ಇಲ್ಲಿ ಮಹಿಳೆಯರು ತಯಾರಿಸುವಂಥ ಹಲವಾರು ಉತ್ಪನ್ನಗಳನ್ನು ನಾವು ಇಲ್ಲಿ ಮಾರಾಟ ಮಾಡಲಿಕ್ಕೆ ಬರ್ತಾ ಇದ್ದೀವಿ. ನಮಗೆ ಇಲ್ಲಿ ಭಾಗವಹಿಸೋದ್ರಿಂದಾಗಿ ಮಾರುಕಟ್ಟೆ ವ್ಯವಸ್ಥೆ ತುಂಬ ಹೆಚ್ಚಾಗ್ತಾ ಇದೆ, ತುಂಬ ಕಾಂಟ್ಯಾಕ್ಟ್ಗಳು ಬೆಳೀತಾ ಇದೆ. ಇದರಿಂದಾಗಿ ನಮ್ಮ ಉತ್ಪನ್ನಗಳಿಗೆ ತುಂಬ ಬೇಡಿಕೆ ಬರ್ತಾ ಇದೆ. ನಾನು ಇಲ್ಲಿ ಮಲೆನಾಡಿನ ಸಾಂಪ್ರದಾಯಿಕ ಉತ್ಪನ್ನವಾದ ಆಹಾರ ಉತ್ಪನ್ನವಾದಂತಹ ತೊಡೆದೇವು, ಅಂಗು ಅಂತ ಕರೀತಾರೆ ಅದನ್ನು ನಾನು ಇವತ್ತು ಇಲ್ಲಿ ಮಾರಾಟ ಮಾಡಲಿಕ್ಕೆ ಬಂದಿದ್ದೀನಿ. ಇದಕ್ಕೆ ತುಂಬ ಬೇಡಿಕೆ ಇದೆ. ಕಳೆದ ವರ್ಷ ನಮಗೆ ಇಲ್ಲಿ ಭಾಗವಹಿಸಿದ್ರಿಂದ ಅದಕ್ಕೆ ಬೇಡಿಕೆನ ನಮಗೆ ಪೂರೈಸೋಕ್ಕಾಗ್ತಾ ಇರಲಿಲ್ಲ. ಈ ಸಲಿಯೂ ಸಹ ಹಾಗೆ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಈ ರೀತಿ ಒಂದು ಅವಕಾಶ ಮಾಡಿಕೊಟ್ಟಂತಹ ಜಿಲ್ಲಾ ಪಂಚಾಯಿತಿಯವರಿಗೆ ನಮ್ಮ ಎಲ್ಲರ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನನ್ನ ಹೆಸರು ವೀಣಾ ಅಂತ, ಸಾಗರ ತಾಲೂಕು.